ಆ ಥರ ಒಂದು ಸೊ 83 ವರ್ಲ್ಡ್ ಕಪ್ಪಲ್ಲಿ ಗೆದ್ದಾಗ ಅನೌನ್ಸ್ ಮಾಡಿಬಿಟ್ರು ರಾಜ್ ಸಿಂಗ್ ದುಂಗರ್ಪುರ್ ಇದ್ರು ಅವಾಗ ಅನೌನ್ಸ್ ಮಾಡಿಬಿಟ್ಟಿದ್ರು ಎಲ್ಲರಿಗೂ 1 ಲಕ್ಷ ಕೊಡ್ತೀವಿ ಅಂತ ಈ ಮೊನ್ನೆ 15 ಕೋಟಿ ಕೊಟ್ರಲ್ಲ ಇದಕ್ಕೆ 5 ಕೋಟಿ ಕೊಟ್ಟರು ಕರೆಕ್ಟ್ 1 ಲಕ್ಷ ಕೊಡ್ತೀವಿ ಅಂದಾಗ ದುಡ್ಡಿರಲ್ಲ ಬಿಸಿಲಲ್ಲಿ ಹಣ ಇರಲ್ಲ ಯಾಕಂದರೆ ಅವಾಗ ಮೇಜರ್ ರೆವಿನ್ಯೂ ಏನು ಗೇಟ್ ಮನಿ ಮಳೆ ಬಂದರೆ ಅದು ಹೋಯ್ತು ಆಮೇಲೆ ಗೇಟ್ ಮನಿಯಿಂದ ಎಷ್ಟಂತ ಮಾಡೋಕ್ಕಾಗತ್ತೆ ನಮ್ಮ ಕರ್ನಾಟಕ KSCA ಕಥೆಗಳು ನೀವು ಕೇಳಿದರೆ ನಿಮಗೆ ಏನು ಅನಿಸುತ್ತೋ 74-75 ಫಸ್ಟ್ ಟೆಸ್ಟ್ ಮ್ಯಾಚ್ ಇಲ್ಲಿ ಆಗಿದ್ದು ವೆಸ್ಟ್ ಇಂಡೀಸ್ ಮೇಲೆ ಫಸ್ಟ್ ಟೆಸ್ಟ್ ಮ್ಯಾಚ್ ಈ ಹೊಸ ಸ್ಟೇಡಿಯಮಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಎಲ್ಲ ಟ್ರೋಫಿ ಆಗ್ತಾ ಇದ್ದು ಸೌಸನ್ ಮ್ಯಾಚಸ್ಸು ಎಲ್ಲ ಆಗಿದ್ದಾವೆ ಅವಾಗ 60s 70s ಇದು 74-75 ವೆಸ್ಟ್ ಇಂಡೀಸ್ ಬಂದಾಗ ಮೊದಲೇ ದಿನ ಸ್ವಲ್ಪ ಮಳೆ ಇತ್ತು ಇದೆಲ್ಲ ಆಯಿತು ಟೆಂಪರರಿ ಸ್ಟ್ಯಾಂಡ್ ಕಟ್ಸಿದ್ರು ಅದು ಸ್ವಲ್ಪ ಬಿದ್ದೋಯ್ತು ಅದನ್ನು ಮತ್ತೆ ತಿರ್ಗಾ ಕಟ್ಸಿದ್ರು ಆಮೇಲೆ ಅವಾಗ ಚಿನ್ನಸ್ವಾಮಿ ಅವರು ಸೆಕ್ರೆಟರಿ ಅವರು ನಾನ್ ಕ್ರಿಕೆಟರ್ ಆದರೆ ಒನ್ ಆಫ್ ದ ಗ್ರೇಟೆಸ್ಟ್ ಅಡ್ಮಿನಿಸ್ಟ್ರೇಟರ್ಸ್ ಅದಕ್ಕೆ ಅವ್ರ ಹೆಸರಿಟ್ಟದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳ್ಬಿಟ್ಟು ಯಾವ ರೀತಿಯಾಗಿ ಅಲ್ಲಿಂದ ಇಲ್ಲಿ ತಂದು ಅವ್ರು ಮಳೆ ಬಂದಾಗ ಕೂಡ ಹೋಗಿ ಛತ್ರಿ ಹಿಡ್ಕೊಂಡು ನಿಂತ್ಕೊಂಡು ಸರಿಯಾಗಿ ಕೆಲಸ ಆಗ್ತಾಯಿದ್ದಲ್ಲ ಸ್ಟೇಡಿಯಂ ಕೆಲಸ ನೋಡ್ತಿದ್ರು ಅಂದ್ರೆ ಅಂದರೆ ಕಾಂಟ್ರಾಕ್ಟ್ ಕೊಟ್ಟರು ಭಯ ಎಲ್ಲಿ ದುಡ್ಡು ತಿಂತಾರಲ್ಲ ಆ ಥರ ಅವ್ರು ನಿಂತ್ಕೊಂಡು ಬ್ರಿಕ್ ಬೈ ಬ್ರಿಕ್ ಅವಾಗ ಬಿಲ್ಡ್ ಆಗಿದೆ ಈ ಯಾವ ರೀತಿ ಬೆಳೆದು ನಿಂತಿದೆ ನೋಡಿ ಅದು ಬೇಸ್ ಅದೇ ಅವ್ರು ಏನು ಮಾಡ್ತಿದ್ರು ದುಡ್ಡು ಇರಲಿಲ್ಲ ಸೊ ಪ್ರಕಾಶ್ ಕೆಫೆಯಲ್ಲಿ ತಿಂಡಿ ತರಿಸೋರು ಮ್ಯಾಚ್ಗಳಿಗೆ ಪ್ರಕಾಶ್ ಕೆಫೆ ಚಮರೇಶ್ ಪಟೇಲ್ ಭಾಳ ಫೇಮಸ್ ಅದು ಅವಾಗ ಆಮೇಲೆ ಅಮನುಲ್ಲಾ ಖಾನ್ ಅವರಿಂದ ಅವ್ರ ತಂದೆಯಿಂದ ಇದು ತರಿಸೋರು ಶಾಮಿಯಾನ ಹಾಕೋದು ತಿಂಡಿ ತರಿಸೋದು ಆಮೇಲೆ ದುಡ್ಡೆಲ್ಲ ಕೊಡೋಕ್ಕೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೇಕು ಏನಂದರೆ ಮ್ಯಾಚ್ ಟಾಸ್ ಆದಮೇಲೆ ಪ್ಲೇಯರ್ಸ್ ವಾಪಸ್ ಹೋಗಿರ್ತಾರಲ್ಲ ರೆಡಿ ಆಗ್ಬರ್ಕಿಂತ ಮುಂಚೆ ಅವ್ರನ್ನ ಸೆಂಟ್ರಲ್ ಕರೆದುಬಿಟ್ಟು ಅಮನುಲ್ಲಾ ಖಾನ್ ಅವ್ರನ್ನ ಕರೆಯೋದು ಅವರು ಯಾರು ಶಾಮಿಯಾನ ಕೊಟ್ಟಿರ್ತಾರೆ ಅವ್ರು ಕರೆಯೋದು ಪ್ರಕಾಶ್ ಕೆಫೆ ಮಾಲೀಕರು ಕರೆಯೋದು ಅವ್ರಿಗೆ ಶಾಲ್ ಓದಿದ್ದು ಹಾರ ಹಾಕ್ಬಿಟ್ಟು ಅಂದರೆ ಇನ್ನೂ ಸ್ವಲ್ಪ ದಿವಸ ಪೋಸ್ಟ್ಪೋನ್ ಆಗೋದು ದುಡ್ಡು ಕೊಡೋದನ್ನು ಆ ರೀತಿ ಬೆಳೆದು ಬಂದಿತ್ತು ಅಂದರೆ ಕ್ರಿಕೆಟ್ ಆ ರೀತಿ ಬೆಳೀತು ಅವಾಗ 83 ವರ್ಲ್ಡ್ ಕಪ್ ಆದಾಗ ಹೇಳಿದ್ರು ನಿಮಗೆ 1 ಲಕ್ಷ ಕೊಡೋಕೆ ದುಡ್ಡಿರಲ್ಲ ಒಬ್ಬೊಬ್ಬರಿಗೆ ಅಂತ ಆಮೇಲೆ ದುಂಗರ್ಪುರ ಅವರು ಎಲ್ಲರಿಗೂ ಗೊತ್ತು ಲತಾ ಮಂಗೇಶ್ಕರ್ ಅವರು ಭಾಳ ಕ್ಲೋಸ್ ಇದ್ದರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ನಾನು ಇದು ಮಾಡ್ತೀನಿ ಒಂದು ನೈಟ್ ಮಾಡ್ತೀನಿ ಅದರಿಂದ ತೊಗೊಂಡು ಅವ್ರು ಕೊಟ್ಟರು ನಂತರ ನೋಡಿ 87 ವರ್ಲ್ಡ್ ಕಪ್ ನಾವು ಹೋಸ್ಟ್ ಮಾಡಿದ್ವಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲೆಂಡಿಂದ ನಾವು ಹೊರಗಡೆ ತಂದ್ವಿ ಕ್ರಿಕೆಟ್ ನಾವೇ ರಾಜರು ಅಂತ ಅಂದ್ಕೊಂಡಿದ್ರು ಇಂಗ್ಲೆಂಡ್ ಅವರು 75 79 83 ವಿಶ್ವಕಪ್ ಮಾಡಿದವರು ನಾವು ಮಾಡ್ತೀವಿ ಅದಕ್ಕೆ 60ರಿಂದ 50 ಓವರ್ ಇಳಿಸ್ಬೇಕಾಯ್ತು ಯಾಕಂದರೆ ಇಂಗ್ಲೆಂಡಲ್ಲಿ 9 ಗಂಟೆವರೆಗೂ ರಾತ್ರಿವರೆಗೂ ಬಿಸಿಲಿರುತ್ತೆ ಅಂದರೆ ಸನ್ಲೈಟ್ ಇರುತ್ತೆ ಆಡುವಂಥದ್ದು ಸೊ ಅವಾಗಂತೂ ಲೈಟ್ಸ್ ಅಂತೂ ಇರಲಿಲ್ಲ ಸೊ 87 ನಾವು ಅವಾಗ ರಿಡ್ಯೂಸ್ ಮಾಡಿದೆ 50 ಓವರ್ಗೆ ಆವಾಗ ಕೂಡ ದುರದೃಷ್ಟಕ ರೀತಿಯಲ್ಲಿ ನಾವು ಸೆಮಿಫೈನಲ್ಸಲ್ಲಿ ಇಂಗ್ಲೆಂಡ್ ಮೇಲೆ ಸೋತ್ವಿ ಗೂಚ್ ಅವರು ಸ್ವೀಪ್ ಮಾಡೋದ್ರಿಂದ ಅದು ಸೋತ್ವಿ 87 ನಂತರ ಆಮೇಲೆ 92 ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲರ್ಡ್ ಕ್ಲೂರಿಂಗ್ ಅಲ್ಲಿವರೆಗೆ ವೈಟಲ್ಲಿ ಲೆಡ್ ಬಾಲ್ ವೈಟ್ ಸೊ ಆವಾಗ ಆಸ್ಟ್ರೇಲಿಯಾ ನ್ಯೂಜಿಲೆಂಡಲ್ಲಿ ಆಯಿತು ಸೊ 91 ಯಾವ ಸೌತ್ ಆಫ್ರಿಕಾ ಮತ್ತು ಅಪರ್ಟೈಡ್ ಪಾಲಿಸಿಯಿಂದ ಅವ್ರಿಗೆ ದೂರ ಇಟ್ಟಿದ್ರಲ್ಲ 70ರಿಂದ 91ವರೆಗೂ ಅಲಿ ಬಕರ್ ಅವ್ರು ಭಾಳ ಹೋರಾಡಿ ಒಂಥರ ಭಾರತದ ಒಂದು ಸಪೋರ್ಟಿಂದ ಅವ್ರು ಮತ್ತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಈ ICCಯಲ್ಲಿ ಒಂದು ಸ್ಥಾನ ದೊರಕಿತವ್ರಿಗೆ ಬಂದು ಅವಾಗ ಲಾಸ್ಟ್ ಮೊಮೆಂಟ್ ಅವರು ಇನ್ಕ್ಲೂಡ್ ಆದರು 92 ವರ್ಲ್ಡ್ ಕಪ್ಗೆ ಇಂಗ್ಲೆಂಡ್ ನ್ಯೂಜಿಲೆಂಡ್ ಅಪರ್ಟೈಡ್ ಪಾಲಿಸಿ ಅಂದರೆ ಅವ್ರನ್ನ ಬೇರೆಯವ್ರ ಜೊತೆ ಆಡಲ್ಲ ವೆಸ್ಟ್ ಇಂಡೀಸ್ ಜೊತೆ ಆಡಲ್ಲ ಕರಿಯರ್ ಜೊತೆ ಬ್ರೌನ್ ಜೊತೆ ಆಡಲ್ಲ ಬರೀ ಅವ್ರು ಆಡೋದು ಇಂಗ್ಲೆಂಡು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂದರೆ ದ್ವೇಷ ಭಾವನೆ ಕರೆಕ್ಟ್ ಇತ್ತಲ್ಲ ಅವ್ರಿಗೆ ಸೊ ಅಲ್ಲಿ ಅವ್ರಿಗೆ ನಾನ್ ವೈಟ್ಸ್ಗೆ ಅಲ್ಲಿ ಸೌತ್ ಆಫ್ರಿಕಲ್ಲಿ ಕೂಡ 4 ಥರ ಜನ ಇದ್ದಾರೆ ವೈಟ್ಸಲ್ಲಿ 2 ಥರ ಇರ್ತಾರೆ ಡಚ್ ಒರಿಜಿನ್ ಅವರು ಇಂಗ್ಲೀಷ್ ಒರಿಜಿನ್ ಅವರು ನಂತರ ಬ್ರೌನ್ಸ್ ಅಂದರೆ ನಾವು ಇಂಡಿಯನ್ ಒರಿಜಿನ್ ಅವರು ಬೇಕಾ ದರ್ಬಾನಲ್ಲಿ ಅರ್ಧ ನಮ್ಮ ಇಂಡಿಯನ್ ಒರಿಜಿನ್ ಅವರೇ ಇದ್ದಾರೆ ಅಂದರೆ ಸಬ್ ಕಾಂಟಿನೆಂಟ್ ಒರಿಜಿನ್ ಇದ್ದಾರೆ ದರ್ಬಾನಲ್ಲಿ ಸೊ ಆಮೇಲೆ ಬ್ಲ್ಯಾಕ್ಸು ಆಮೇಲೆ ಮಿಶ್ರ ತಳಿಗಳು ಇರ್ತಾರೆ ಅವ್ರ ಥರ ಇರ್ತಾರೆ ಸೊ ಅವ್ರು ಯಾರೂ ಬೇಡ ಅವ್ರನ್ನ ನೋಡೋಕ್ಕೂ ಬಿಡ್ತಿರಲ್ಲಂತೆ ಇಲ್ಲಾಂದ್ರೆ ಪಂಜರದಲ್ಲಿ ಇಟ್ಬಿಟ್ಟು ನೋಡ್ತಾರೆ ಆ ಥರ ಒಂದು ಅವಕಾಶ ಇತ್ತು ಹೀಗಾಗಿ ಅವ್ರಿಗೆ ಅಲ್ಲಿ ಎಂತೆಂಥ ಒಳ್ಳೊಳ್ಳೆ ಕ್ರಿಕೆಟರ್ ಇದ್ದರು ಅವು ಬೆಳೆಯೋದು ಒಳ್ಳೆಯವರು ಕ್ರಿಕೆಟರ್ ಇದ್ದರು 69-70ರಲ್ಲಿ ನೆನಪಿದೆ ನನಗೆ ಆಸ್ಟ್ರೇಲಿಯಾ ಇಲ್ಲಿ ಬಂದುಬಿಟ್ಟು ನಮ್ಮ ಮೇಲೆ ಸೀರೀಸ್ ಗೆದ್ದರು ನೇರವಾಗಿ 4 ಟೆಸ್ಟ್ ಹೋದರು ಸೌತ್ ಆಫ್ರಿಕಾಗೆ ಅದೇ ಲಾಸ್ಟ್ ಸೀರೀಸ್ ಆಡಿದ್ದವರು ಅಲ್ಲಿ ಪೀಟರ್ ಪೊಲಾಕ್ ಗ್ರ್ಯಾಮ್ ಪೊಲಾಕ್ ಬ್ಯಾರಿ ರಿಚರ್ಡ್ಸ್ ಇಂಥ ಅಲಿ ಬಕರ್ ಕ್ಯಾಪ್ಟನ್ ಇದ್ದರು ಅವಾಗ ಗ್ರೇಟೆಸ್ಟ್ ಟೀಮ್ ಅದು ಸೌತ್ ಆಫ್ರಿಕನ್ ಟೀಮ್ ಅದು ಸೊ ಅಲ್ಲಿ ಹೋದ್ರೆ 4-0 ಓಡಿಸ್ಕೊಂಡ್ರು ಅವರು ಅಂಥ ಸ್ಟ್ರಾಂಗ್ ಟೀಮ್ ಅವರು ಆಮೇಲೆ ಅವರು ಇದ್ರ ಟೂರಿಗೆ ಇಂಗ್ಲೆಂಡ್ ಟೂರ್ ಮಾಡ್ಬೇಕಾಯ್ತು ಸೌತ್ ಆಫ್ರಿಕೆ ಆವಾಗ ಬೆಸಿಲ್ ಡೊಲಿವೆರೆ ಅಂತ ಒಬ್ಬರು ಅವ್ರು ಬೇಸಿಕಲಿ ಸೌತ್ ಆಫ್ರಿಕನ್ ಜಾನ್ ಅರ್ಲಾಟ್ ಅವರು ಅವ್ರನ್ನ ಕರ್ಕೊಂಡೋಗಿ ಇಂಗ್ಲೆಂಡಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಲೀಗ್ ಕ್ರಿಕೆಟ್ ಆಡಿಸಿ ಅಲ್ಲೇ ಅವ್ರಿಗೆ ಇಂಗ್ಲೆಂಡ್ ಪರವಾಗಿ ಆಡೋ ಥರ ಮಾಡಿಕೊಟ್ರು ಅವರು ಬ್ರೌನ್ ಇಸ್ ನಾಟ್ ಬ್ಲ್ಯಾಕ್ ಅವ್ರ ಇಂಡಿಯನ್ ಒರಿಜಿನ್ ಬ್ರೌನ್ ಅವರು ಸೊ ಅವ್ರಿಗೆ ಟೀಮಲ್ಲಿ ಸೆಲೆಕ್ಟ್ ಮಾಡಿದ್ರು ಮೊದಲಿರಲ್ಲ ನಂತರ ಸೆಲೆಕ್ಟ್ ಮಾಡಿದ್ರು ಅದಕ್ಕೆ ಅವರು ತಗಾದೆ ತೆಗೆದ್ರು ಸೌತ್ ಆಫ್ರಿಕಾದವರು ಯಾಕೆ ನೀವು ಬೇಕಂತ ನಾವು ಗೊತ್ತು ನಾವು ಬಿಳಿಯೇತರ ವಿರುದ್ಧ ಆಡಲ್ಲ ಬೇಕಂತ ನೀವು ಸೆಲೆಕ್ಟ್ ಮಾಡಿದ್ರಂತ ಅಂದ ತಕ್ಷಣ ಇವರು ಕೋಪ ಬಂತು ಆಗ ಟೂರ್ ಕ್ಯಾನ್ಸಲ್ ಆಯಿತು ಆವಾಗ ಅವ್ರ ಮೇಲೆ ನಿಷೇಧ ಹೇರಿಸ್ಲೆ ಯಾವಾಗ ನಿಮ್ಮ ಈ ಒಂದು ರೀತಿಯಿಂದ ಹೊರಗೆ ಬರ್ತೀರಿ ಅಲ್ಲಿವರೆಗೂ ನಾವು ನಿಮ್ಮ ನಿಷೇಧ ಎಂಥ ಗ್ರೇಟ್ ಕ್ರಿಕೆಟರ್ಸ್ ಇದ್ದಾರೆ ಅಂತ ಹೇಳಿದ್ನಲ್ಲ ಈಗ ಪೀಟರ್ ಪೊಲಾಕ್ ಗ್ರೇಮ್ ಪೊಲಾಕ್
ಆಮೇಲೆ ಬ್ಯಾರಿ ರಿಚರ್ಡ್ಸು, ಅಲಿ ಬಾಕರ್ ಆಗಲಿ, ಇಂಥವ್ರೆಲ್ಲರೂ ಹೊರಗಡೆ ಅಂದರೆ ಇಂಗ್ಲೆಂಡಲ್ಲಿ ಬಂದು ಆಡ್ತಿದ್ರು ಅವರು ಅಷ್ಟೇ. ಕೌಂಟಿ ಕ್ರಿಕೆಟ್ ಬಿಟ್ಟರೆ ಏನೂ ಇಲ್ಲ. ಆಮೇಲೆ ರೆಬೆಲ್ ಟೂರ್ಸ್ ಆದವು. ಆಮೇಲೆ ಅಲಿ ಬಾಕರ್ ಅವರು ಭಾಳ ಕಷ್ಟಪಟ್ಬಿಟ್ಟು ಒಂಥರ ಮಿಕ್ಸ್ಡ್ ಒಂದು ಟೀಮಿಗೆ ಕರ್ಕೊಂಬಂದರು. ಎಲ್ಲ ಮಾಡಿ ಕೊನೆಗೆ 91ನಲ್ಲಿ ಅವ್ರು ಮತ್ತೆ ICCಯಲ್ಲಿ ಮನ್ನಣೆ ಸಿಕ್ತು. ಸೊ ಅಂಥ ಗ್ರೇಟ್ ಟೀಮು ಹೆಂಗೆ ಹಾಳಾಯ್ತು ನೋಡಿ. ಅವರು ವರ್ಲ್ಡ್ ಬಿಟ್ರಸ್ ಹೋಗ್ಬಿಟ್ಟು ಈ ಅಪತಾಡ್ ಪಾಲಿಸಿಯಿಂದ, ವರ್ಣ ಭೇದ ನೀತಿಯಿಂದ ಯಾವ ರೀತಿ ಅವರು ಇತ್ತು, ಅವ್ರದ್ದು ಧೋರಣೆ ಇತ್ತು, ಅದನ್ನು ತೆಗೆದ್ರು. ಆಮೇಲೆ ನೆಲ್ಸನ್ ಮಂಡೇಲ ಬಂದರು, ಅದಾಯ್ತು ಎಲ್ಲ. ಆಮೇಲೆ ಎಲ್ಲ ಬುಡ ಮೇಲೆ ಆಯಿತು. ಈಗ ಒಂದು ಬೇರೆ ರೀತಿಯಲ್ಲಿ ಒಂದು ನಡೀತಿದೆ. ಅದ್ರ ಬಗ್ಗೆ ಈ ವಿಷಯಾಂತರ ಮಾಡೋದು ಬೇಡ, ಈಗ ಅದು ಬೇರೆ ಥರ ಇದೆ.